ಭಗವಂತನ ಸಂಕಲ್ಪವಿಲ್ಲದೆ ಯಾವುದೂ ಸಹ ಪರಿಪೂರ್ಣತೆಯ ಕಡೆಗೆ ಹೆಜ್ಜೆ ಇಡೋದಿಲ್ಲ ಅಂತ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ನಮ್ಮ ದಾರಿಯಲ್ಲಿ ಬೇಕಾದಷ್ಟು ಆಕಾಂಕ್ಷೆಗಳನ್ನು, ವಿಷಯವನ್ನು, ಆಕರ್ಷಣೆಗಳನ್ನು ತಂದು ಹಾಕಿ ನಮ್ಮನ್ನು ದಾರಿ ತಪ್ಪಿಸುವ ಕೆಲಸ ಸಹಜವಾಗಿಯೇ ನಡೀತಾ ಇರ್ತದೆ. ಅದನ್ನು ದಾಟಿಕೊಂಡು ಆ ಪರಿಪೂರ್ಣತೆಯ ಕಡೆಗೆ ಹೋಗುವಂಥದ್ದು ಕಷ್ಟ ಸಾಧ್ಯವಾದಂಥ ವಿಚಾರ ಇರ್ತದೆ. ಭಗವಂತ ಮಾಡುವ ಈ ಪರೀಕ್ಷೆಯ ಬಗ್ಗೆ ಬಸವಣ್ಣನವರ ಪ್ರಶ್ನೆ ಇಷ್ಟೇ: ನೀನು ತಂದು ಇದನ್ನೆಲ್ಲ ಯಾತಕ್ಕೆ ಹಾಕದೆ ನನ್ನ ಮುಂದೆ? ನನಗೇನು ಗೊತ್ತು? ಹಸಿರು ಅಂತ ಹೇಳಿ ನಾನು ಇದನ್ನು ಹಿಂಬಾಲಿಸಿ ಹೋದೆ. ವಿಶಿಷ್ಟವಾದಂಥ ರೀತಿಯಲ್ಲಿ ನೀನು ಹೇಳ್ತೀಯ. ನೀನು ಹಸಿವು ಮತ್ತು ಹುಸಿ ಇವುಗಳ ಬಗ್ಗೆ ನೀನು ಹೇಳ್ತೀಯ. ಹುಸಿಯನ್ನ ಅಪರಾಧ ಅಂತ ಹೇಳ್ತೀಯ, ಹಸಿವನ್ನ ನನ್ನ ಮೇಲೆ ತಂದುಕೊಟ್ಟಿದ್ದೀಯ. ಈ ಒಡಲಿನ ವಿಚಾರಕ್ಕೆ ಬಂದಾಗ ದೇವರ ದಾಸಿಮಯ್ಯನವರು ಸಹ ಈ ಮಾತನ್ನು ಹೇಳ್ತಾರೆ: ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಇದರ ನೋವು, ಇದರ ಅನಿವಾರ್ಯತೆಯನ್ನು ನೀನು ಅರ್ಥ ಮಾಡಿಕೊಳ್ಬೇಕಾದ್ರೆ ಎನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನೀನು ನನ್ನ ಹಾಗೆ ಒಂದ್ಸಾರಿ ಶರೀರಧಾರಿಯಾಗಿ ಬಾ. ಈ ಕಷ್ಟ ಸುಖ ಏನು ಅನ್ನೋದನ್ನು ತಿಳ್ಕೊ. ಕಣ್ಮುಂದೆ ಬಿದ್ದಿರ್ತಕ್ಕಂಥ ಈ ವಿಷವಸ್ತುಗಳಿಂದ ಹೇಗೆ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅಜ್ಞತೆ, ಮುಗ್ಧತೆಯಿಂದ ಗೊತ್ತಾಗದೆ ಹೇಗೆ ನಾವು ದಾರಿ ತಪ್ತೇವೆ ಅಂತ ಅನ್ನುವುದನ್ನು ನೀನು ತಿಳ್ಕೊ. ನನ್ನನ್ನು ಉದ್ಧಾರ ಮಾಡುವಲ್ಲಿ ನಿನ್ನ ಅನುಗ್ರಹವಿರಲಿ. ಏನಾಗಬೇಕು? ನನ್ನನ್ನು ಈ ದಿಕ್ಕಿನಿಂದ ತಪ್ಪಿಸು, ಹೊಸ ದಿಕ್ಕು ತೋರು ನನಗೆ, ವಿಷಯರಹಿತನ ಮಾಡು, ಭಕ್ತಿ ರಸವನ್ನು ಪರಿಪೂರ್ಣವಾಗಿ ನನಗೆ ಸಂತೃಪ್ತಿಯಾಗುವಂತೆ ಉಣಿಸು, ಎಚ್ಚರದ, ಸುಜ್ಞಾನದ, ಸುಬುದ್ಧಿಯ ನೀರನ್ನು ಕುಡಿಸು, ನನ್ನನ್ನು ಎತ್ತರದಲ್ಲಿ ಬೆಳೆಸು. ಭಗವಂತನ ಮುಂದೆ ಸಂಪೂರ್ಣವಾಗಿ ಶರಣಾಗತಿಯ ನೆಲೆಯಲ್ಲಿ ಪ್ರತಿಯೊಬ್ಬ ಭಕ್ತನು ಈ ದಿಸೆಯಲ್ಲಿ ಕೇಳ್ಕೊಳ್ತಾನೆ. ತಾಯಿ ಮಗುವನ್ನು ಕೈ ಹಿಡಿದು ನಡೆಸಿದ ಹಾಗೆ ಭಗವಂತ ನೀನು ನನ್ನನ್ನು ಕೈ ಹಿಡಿದು ನಡೆಸು. ಕರುಣಾಳು, ಕೃಪಾನಿಧಿ ನೀನು ಕೈ ಹಿಡಿದು ನಡೆಸಬೇಕು. ನಾನು ಮುಗ್ಧ ಮತ್ತು ಅಜ್ಞಾನಿ. ನನ್ನ ಮೇಲೆ ನನ್ನ ಜವಾಬ್ದಾರಿಯನ್ನು ಹೇರಿ ನಿಷ್ಕ್ರಿಯೆಯಿಂದ ನೀನು ದೂರ ಸರಿಯುವುದು ಉಚಿತವಲ್ಲ. ನನ್ನನ್ನು ಸಲಹುವ ಭಾರ ನಿನ್ನದು, ವಾಮಕ್ಷೇಮ ನಿನ್ನದು, ಮಾನಾಪಮಾನ ನಿನ್ನದು, ಹಾನಿ ವೃದ್ಧಿ ನಿನ್ನದು, ಎಲ್ಲವೂ ನಿನ್ನದು ಅಂತ ಹೇಳಿ ನಿನಗೆ ಶರಣಾಗತನಾಗಿರುವಾಗ ನನ್ನನ್ನು ಬೆಳೆಸುವ ಭಾರವೂ ನಿನ್ನದು ಅಂತ ಅನ್ನುವಂಥ ರೀತಿಯಲ್ಲಿ ತನ್ನ ಒಂದು ಅನನ್ಯವಾಗಿರ್ತಕ್ಕಂಥ ಮುಗ್ಧತೆಯಿಂದ ತನ್ನ ಭಾರವನ್ನು, ಬೆಳೆಸುವ ಭಾರವನ್ನು ಭಗವಂತನ ಮೇಲೆ, ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂತಹ ಒಂದು ಸಂಪೂರ್ಣ ಸ್ವಯಂ ಶರಣಾಗತಿಯ, ಅನನ್ಯ ಶರಣಾಗತಿಯ ಭಾವ ಈ ವಚನದಲ್ಲಿ ಸಹಜವಾಗಿಯೇ ಮೂಡಿ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಹೃದಯದ ತುಡಿತ ಇದೇ ಭಾವನೆಗಳಿಂದ ಸ್ಪಂದನವಾಗಬೇಕು. ಭಗವಂತ ನೀನು ನನ್ನನ್ನು ಸನ್ಮಾರ್ಗದ ಕಡೆ ನಡೆಸು. ನನ್ನ ಮುಂದೆ ಬಂದಿರತಕ್ಕಂಥ ಈ ಅಜ್ಞಾನದ ವಸ್ತುಗಳ ವ್ಯಾಮೋಹದಿಂದ ನನ್ನನ್ನು ದೂರವಿರಿಸು. ನನ್ನ ಬುದ್ಧಿ ಯಾವತ್ತೂ ಎಚ್ಚರವಾಗುವಂತೆ ನೀನು ಹರಸು. ನಿನ್ನ ಬೆಳಕಿನಲ್ಲಿ ಕೈ ಹಿಡಿದು ನಡೆಸು. ಈ ವಿಚಾರದಲ್ಲಿ ನಿತ್ಯ ನಿರಂತರ ಚಿಂತನೆಗೆ, ಪ್ರಾರ್ಥನೆಗೆ ಭಗವಂತ ನಿಜಕ್ಕೂ ಸಹ ಬೆಲೆ ಕೊಡ್ತಾನೆ. ಅವನು ತನ್ನ ಅನುಗ್ರಹ ಬುದ್ಧಿಯಿಂದ ನಮ್ಮ ಕೈ ಹಿಡಿದು ನಡೆಸ್ತಾನೆ ಅಂತ ಅನ್ನುವ ಸಂಪೂರ್ಣವಾಗಿರುವಂಥ ಆತ್ಮವಿಶ್ವಾಸದಿಂದ ಈ ಅನನ್ಯ ಶರಣಾಗತಿಯ ಪ್ರಾರ್ಥನೆಯನ್ನು ಬಸವಣ್ಣನವರು ಈ ವಚನದಲ್ಲಿ ಮೂಡಿಸಿಕೊಟ್ಟಿದ್ದಾರೆ. ಐದನೇ ತರಗತಿಯಿಂದ ಪಿಯುಸಿವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ನೀವೊಬ್ಬ ಹೆಣ್ಣು ಮಗುವಿನ ತಂದೆಯಾಗಿದ್ದೀರಾ? ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ. ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್, ದೊಡ್ಡಬೆಲೆ, ಕೆಂಗೇರಿ, ಬೆಂಗಳೂರು.
ಪ್ರಾಯೋಜಕರು ಬಸವ ರೆಸಿಡೆನ್ಸಿಯಲ್ ಸ್ಕೂಲ್.